ಪಾಠ ಮಾಡುವಾಗ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಏನಾರ ಮಕ್ಕಳಿಗೆ ಡೌಟ್ ಬಂತು ಅಂದರೆ ಅದನ್ನು ಕ್ಲಿಯರ್ ಮಾಡಬೇಕಾಗಿರೋದು ಟೀಚರ್ಸ್. ಆದರೆ ಶಿಕ್ಷಣ ಇಲಾಖೆ ಹೊರಡಿಸಿರೋ ಒಂದು ಆದೇಶದಿಂದಾಗಿ ಈಗ ಟೀಚರ್ಸ್ಗೆ ಯಾವ ರೀತಿ ಡೌಟ್ ಬಂದಿದೆ ಅಂದರೆ ಅದು ಕ್ಲಿಯರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಶಿಕ್ಷಣ ಇಲಾಖೆ ವಿರುದ್ಧನೇ ಆಕ್ರೋಶಗೊಂಡಿದ್ದಾರೆ. ಪಾಠ ಮಾಡಬೇಕಾಗಿರೋ ಟೀಚರ್ಗಳಿಗೆ ನಾಯಿ ಹಿಡಿಯೋ ಕೆಲಸವನ್ನು ಶಿಕ್ಷಣ ಇಲಾಖೆ ಕೊಟ್ಟಿರುವಂಥದ್ದು. ರಾಜ್ಯದ ಶಾಲಾ ಆವರಣಗಳಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ. ಈ ಬೀದಿ ನಾಯಿಗಳ ಕಡಿವಾಣ ಹಾಕೋದಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಆದೇಶ ಯಾರು ಹೊರಡಿಸಿದೆ? ನಾಯಿಗಳನ್ನು ಗುರುತಿಸಿ ಆಶ್ರಯ ತಾಣಕ್ಕೆ ಸಾಗಿಸಿ ಅಂತೇಳಿ ಶಾಲೆಗಳಿಗೆ, ಆಯಾ ಶಾಲಾ ಮುಖ್ಯ ಶಿಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾಯಿ ಹಿಡಿಯೋ ಕೆಲಸವನ್ನು ಕೊಟ್ಟಿರೋದು ಸರಿಯಲ್ಲ ಅಂತ ಈಗ ಟೀಚರ್ಗಳು, ಪ್ರಿನ್ಸಿಪಲ್ಗಳು ಗರಂ ಆಗಿದ್ದಾರೆ. ಶಿಕ್ಷಣ ಇಲಾಖೆಯ ಈ ಆದೇಶಕ್ಕೆ ಗರಂ ಆಗಿದ್ದು ಶಿಕ್ಷಣ ಇಲಾಖೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಏನ್ರಿ ಇದು ಆದೇಶ? ನಾವು ಪಾಠ ಮಾಡೋದಾ ಅಥವಾ ಮಕ್ಕಳಿಗೆ ಪಾಠ ಮಾಡಬೇಕಾ? ನಮ್ಮ ಸಬ್ಜೆಕ್ಟ್ ಬಗ್ಗೆ ನಾವು ಯೋಚನೆ ಮಾಡಬೇಕಾ ಅಥವಾ ಬೀದಿ ನಾಯಿಗಳ ಕಾಟ ಇದೆ, ಬೀದಿ ನಾಯಿಗಳನ್ನು ಹಿಡಿತಾ ಕೊಡಬೇಕಾ? ನಾವು ಪಾಠ ಮಾಡೋದು ಯಾವಾಗ ಈ ಕೆಲಸ ಮಾಡ್ತಾ ಇದ್ರೆ ಅಂತೇಳಿ ಶಿಕ್ಷಣ ಇಲಾಖೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿಕ್ಷಕರು. ಸಾಮಾನ್ಯವಾಗಿ ಈ ತರ ಬೀದಿ ನಾಯಿಗಳ ಉಪಟಳ ಎಲ್ಲ ಕಡೆಗಳಲ್ಲೂ ಇದೆ. ಬೀದಿ ನಾಯಿಗಳ ಉಪಟಳ ಎಲ್ಲ ಕಡೆಯಲ್ಲೂ ಇದೆ. ಅದನ್ನ ತಡೆಗಟ್ಟಬೇಕಾಗಿರೋ ಕರ್ತವ್ಯ ಪಾಲಿಕೆಗಳದ್ದು, ನಗರಸಭೆಗಳದ್ದು, ಗ್ರಾಮ ಪಂಚಾಯಿತಿಗಳದ್ದು. ಅವರಿಗೆ ಈ ಆದೇಶವನ್ನು ಕೊಡಬೇಕಾಗಿತ್ತು. ಆದರೆ ಶಿಕ್ಷಣ ಇಲಾಖೆ ಆದೇಶ ಏನು ಹೊರಡಿಸಿದೆ ನೋಡಿ. ಶಾಲಾ ಆವರಣಗಳಲ್ಲಿ ಬೀದಿ ನಾಯಿಗಳನ್ನು ನೀವು ಗುರುತಿಸಬೇಕು. ಗುರುತಿಸಿದ ನಾಯಿಗಳ ಮಾಹಿತಿಯನ್ನ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಕರಿಗೆ ಹೇಳಿದೆ. ನಾಯಿ ಆಶ್ರಯ ತಾಣಕ್ಕೆ ಸಾಗಿಸೋದಕ್ಕೆ ಶಾಲಾ ಮುಖ್ಯಸ್ಥರು ಸಹಕಾರವನ್ನು ಕೊಡಬೇಕು. ಆವರಣದಲ್ಲಿ ಬೀದಿ ನಾಯಿಗಳು ಬಾರದಂತೆ ಕಾಂಪೌಂಡ್ಗಳನ್ನು ನೀವು ನಿರ್ಮಾಣ ಮಾಡಿ. ಇದು ಓಕೆ. ಆ ನಾಯಿಗಳು ಶಾಲಾ ಆವರಣಕ್ಕೆ ಬರದಂತೆ ಕಾಂಪೌಂಡನ್ನು ನಿರ್ಮಿಸಿ ಅಂತ ಹೇಳೋದು ಅದು ಅವರಿಗೆ ಹೇಳಬೇಕಾಗಿರೋಂಥದ್ದು, ಅವ್ರಿಗೆ ಕೊಟ್ಟಿದೆ ಆದೇಶ. ಓಕೆ. ಇದು ಸ್ಥಳೀಯ ಪ್ರತಿನಿಧಿಗಳ ಜೊತೆ ಶಾಲೆಯ ಮುಖ್ಯಸ್ಥರೇನಿದ್ದಾರೆ ಅವರು ಸಹಕರಿಸಬೇಕು ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಬೀದಿ ನಾಯಿ ಶಾಲಾ ಆವರಣದಲ್ಲಿ ಬಾರದಂತೆ ನೋಡ್ಕೊಳ್ಳಿ, ಎಚ್ಚರ ವಹಿಸಿ ಅಂತ ಹೇಳಿದೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಆದೇಶವನ್ನ ಮಾಡಿರುವಂಥದ್ದು. ಇದಕ್ಕೆ ಆಕ್ರೋಶಗೊಂಡಿರುವ ಟೀಚರ್ಗಳು, ಮುಖ್ಯ ಶಿಕ್ಷಕರು ನಾವೇನು ಪಾಠ ಮಾಡಬೇಕಾ, ನಾಯಿ ಹಿಡಿಬೇಕಾ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.